ಇಲ್ಲ ಇಲ್ಲ ನಾನು ಹಿಡ್ಕೊಂತಿಲ್ಲ. ತಮ್ಮ ಇದಕ್ಕೆ ಜಯ ಸಿಕ್ಕಿದೆ ಅಂದರೆ ಚುನಾವಣೆ ತಡೆಯಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ. ಆತ್ಮೇಲೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಿನ್ನೆ ಮೇ 1, 2026 ನಾವೇನು ಸ್ಟೇ ತಂದಿದ್ವಿ ಸಿವಿಲ್ ಕೋರ್ಟಲ್ಲಿ 30ಕ್ಕೆ ಸ್ಟೇ ಆಗಿತ್ತು. ಆದರೆ ಪ್ರತಿವಾದಿಗಳು ಲಾಯರ್ಗಳು ಬಂದಿರಲಿಲ್ಲ. ಆ ಆದೇಶವನ್ನು ನಿನ್ನೆ ನಾವೇ ಸಂಘದ ಕಚೇರಿ ಕೊಡಲಿಕ್ಕೆ ಹೋಗಲಾಗಿ ಚುನಾವಣಾಧಿಕಾರಿ ಸ್ವಿಚ್ ಆಫ್ ಮಾಡ್ಕೊಂಡು ನಾಪತ್ತೆ ಆಗಿದ್ದರು. ಆದರೆ ನಿನ್ನೆ ಚುನಾವಣಾ ಆದೇಶವನ್ನು ಧಿಕ್ಕರಿಸಿ ಚುನಾವಣೆ ಮಾಡಿದರು, ಕಾನೂನು ಉಲ್ಲಂಘನೆ ಮಾಡಿ. ಇವತ್ತು ಎಲ್ಲ ನಾವು ಸಾಕ್ಷೀಕರಿಸಿ ಕಂಟೆಂಪ್ಟ್ ಆಫ್ ಕೋರ್ಟನ್ನು ಮತ್ತೆ ಇವತ್ತು ದಿನಾಂಕ 2/5/2026 ಬೆಂಗಳೂರಿನ ಸಿವಿಲ್ ಕೋರ್ಟ್ನಲ್ಲಿ ಮತ್ತೆ ಆ ಅಡ್ವಾನ್ಸನ್ನು ಮಾಡಿಸ್ಕೊಂಡು ಸ್ಟೇಗೆ ಹೋಗಿದ್ವಿ. ವಿರೋಧ ಪಾರ್ಟಿಯವರ ಲಾಯರು ಕೂಡ ಬಂದಿದ್ದರು. ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಏನು 4ನೇ ತಾರೀಕಿನಿಂದ 2ನೇ ಹಂತ ಚುನಾವಣೆ ಇತ್ತು, ತಾಲೂಕು ಹಂತದ 9 ಪದಾಧಿಕಾರಿಗಳು, ಜಿಲ್ಲಾ ಹಂತದ 9 ಪದಾಧಿಕಾರಿಗಳು ಮತ್ತು ರಾಜ್ಯದ 9 ಪದಾಧಿಕಾರಿಗಳ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ 4ನೇ ತಾರೀಕಿನಿಂದ ಆರಂಭ ಆಗಬೇಕಾಯಿತು. ಆ ಎಲ್ಲ ಪ್ರಕ್ರಿಯೆಗಳಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ, ತಡೆಯನ್ನು ಮುಂದುವರಿಸಿದೆ. ಜೂನ್ 29ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಇದೆ. ಮುಂದಿನ ಇದಾಗ ತನಕ ಯಾವುದೇ ಪ್ರಕ್ರಿಯೆಯನ್ನು ಮಾಡಬಾರ್ದು ಅಂಥೇಳಿ ಸ್ಪಷ್ಟವಾದ ಆದೇಶವನ್ನು ಪ್ರತೀಯವಾದಿಯಾಗಿದ್ದ ಲಾಯರ್ಗಳ ಮೂಲಕ ಹೇಳಲಾಗಿದೆ. ಹಾಗಾಗಿ ನಮಗೆ ಏನು ನೀವು 1.5 ತಿಂಗಳ ಹಾವು ಏಣಿ ಆಟ ಧಾರವಾಡ ಹೈಕೋರ್ಟ್, ಬೆಂಗಳೂರು ಹೈಕೋರ್ಟ್, ಕಲಬುರಗಿ ಹೈಕೋರ್ಟ್ ಮತ್ತು ದ್ವಿಸದಸ್ಯ ಪೀಠ ಹೇಗೆ ನಡೀತಾ ಇತ್ತು, ಇವತ್ತೊಂದು ತೆರೆ ಬಿದ್ದಿದೆ. ಯಾಕೆ ನಮ್ಮ ಬೈಲಾ ಪ್ರಕಾರ ನಮ್ಮ ಜುಡಿಸೆಕ್ಷನ್ ಅವರೇ ಹೇಳುವ ಹಾಗೆ ಸಿವಿಲ್ ಕೋರ್ಟ್ಗೆ, ಬೆಂಗಳೂರು ಸಿವಿಲ್ ಕೋರ್ಟ್ಗೆ ಬರ್ತೀವಿ ಅಂತ ಹೇಳಿದ್ರು. ನಾವು ಬೆಂಗಳೂರು ಸಿವಿಲ್ ಕೋರ್ಟಲ್ಲೇ ಚಾಲೆಂಜ್ ಮಾಡಿದ್ವಿ. ಆ ಚಾಲೆಂಜು ನಮ್ಮ ಪರವಾಗಿದೆ. ಹಾಗಾಗಿ ಏನು ಪದಾಧಿಕಾರಿಗಳ ಚುನಾವಣೆಗೆ ತಡೆಯಾಜ್ಞೆ ಸಿಕ್ಕಿದೆ. ಇದು ರಾಜ್ಯದ ಸಮಸ್ತ ಶಿಕ್ಷಕರ ಗೆಲುವು. ಇವತ್ತು ಅಕ್ರಮವಾಗಿ ಎಷ್ಟೋ ಅಕ್ರಮ, ಈ ಥರದ ಕೆಟ್ಟ ಚುನಾವಣೆಯನ್ನು ಮುಂದೆ ಇನ್ಯಾರೂ ಮಾಡಲಾರರು. ಹೇಗೆ ಅಂತೇಳಿದರೆ 47 ತಾಲೂಕುಗಳಲ್ಲಿ ಚುನಾವಣೆಯನ್ನೇ ಮಾಡದೇ ಅವರವರೇ ಪೇಪರಲ್ಲಿ ಬರ್ಕೊಂಡು ಕಳಿಸಿದ್ದಾರೆ. ಇಷ್ಟು ಕೆಟ್ಟ ಚುನಾವಣೆ, 16,000 ಶಿಕ್ಷಕರ ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಇವೆಲ್ಲ ಅಕ್ರಮಗಳು ಕೂಡ ಕೋರ್ಟಲ್ಲಿ ಇವತ್ತು ಸಾಕ್ಷೀಕರಿಸ್ತಾ ಇದ್ದಾವೆ. ಈ ಇನ್ನೂ ದುರಂತ ಅಂತೇಳಿದ್ರೆ ನಿನ್ನೆ ಚುನಾವಣೆ ಎಷ್ಟೇ ತಾಲೂಕಲ್ಲಿ ಚುನಾವಣಾ ಆಫೀಸನ್ನೇ ತೆರೆದಿಲ್ಲ, ಅವರೇ ಗುಪ್ತವಾಗಿ ಬರ್ಕೊಂಡಿದ್ದಾರೆ. ಇಂತಹ ಕೆಟ್ಟ ಚುನಾವಣೆಯನ್ನು ನಾವು ಸರ್ವಿಸಲ್ಲಿ ಹಿಂದೆ ನೋಡಿಲ್ಲ. ಹಾಗಾಗಿ ಇವತ್ತು ನ್ಯಾಯಾಲಯದಲ್ಲಿ ನಮಗೊಂದು ನ್ಯಾಯ ದೊರಕಿದೆ. ರಾಜ್ಯದ ಸಮಸ್ತ ಶಿಕ್ಷಕರು ನಾನು ಹೇಳೋ ಬಯಸುವಂಥದ್ದು, ನೀವೇನು ಸಾಮಾನ್ಯ ತಾಲೂಕು ನಿರ್ದೇಶಕರಾಗಲಿಕ್ಕೆ ಈ ಶಾಪಾಪಿಸ್ತಾ ಇದ್ದೀರಲ್ಲ, ನೀವು ರಾಜ್ಯದಲ್ಲಿ ಒಂದು ಕೆಟ್ಟ ಹುಳ ಕೂತಿದೆ, ಆ ಕೆಟ್ಟ ಹುಳನ ಆಚೆ ಆಗ್ಲಿಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೇವೆ. ನೀವು ತಾಲೂಕಲ್ಲಿ ಒಂದು ನಿರ್ದೇಶಕ ಸ್ಥಾನ, ಒಂದು ಮುಖ್ಯಮಂತ್ರಿ ಪದವಿನೋ ಒಂದು ರಾಷ್ಟ್ರಪತಿ ಪದವಿನೋ ಅಲ್ಲ ಅದು. ಇವತ್ತು ನೀವು ಇನ್ನಾದರೂ ಕೂಡ ಸಿಡಿದದ್ದು ತಾಲೂಕುಗಳಲ್ಲಿ ಎದ್ದು ಬನ್ನಿ, ನಾವಿದ್ದೇವೆ. ಇವತ್ತು ನಮಗೇನಾದ್ರು ಹುದ್ದೆ ಬೇಕು ಅಂತ ಮನಸ್ಸು ಮಾಡಿದರೆ ನಾವು ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಮಗೆ ಒಂದು ಹುದ್ದೆ ಸಿಕ್ಬಿಡೋದು ನಮ್ಮ ಉದ್ದೇಶ ಅದಲ್ಲ. ಶಿಕ್ಷಕರ ಸಂಘದ ಶುದ್ಧೀಕರಣಕ್ಕಾಗಿ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ಆಗ್ತಿರುವ ಕಾರಣಕ್ಕಾಗಿ 3 ಕೋಟಿ ರೂಪಾಯಿ ಜಮಾ ಆಗ್ತಿದೆ ಪ್ರತಿ ವರ್ಷ. 120ಕ್ಕೂ ಅಧಿಕ ತಾಲೂಕುಗಳಿಗೆ ಸದಸ್ಯತ್ವ ದುಡ್ಡನ್ನೇ ಕೊಟ್ಟಿಲ್ಲ. ನಮ್ಮ ಖಜಾಂಚಿಯವರಲ್ಲೇ ಅದರ ಹಾಲಿ ಖಜಾಂಚಿಯವರು ಮೊದಲನೇ ವರ್ಷ ನಾವು ಶಂಭುಲಿಂಗೌಡ ಅಧ್ಯಕ್ಷ ಇದ್ದಾಗ ಎಲ್ಲರಿಗೂ ಮೆಂಬರ್ಶಿಪ್ ದುಡ್ಡು ಕೊಟ್ವಿ. ಅದಾದಮೇಲೆ ಅವ್ರನ್ನ ಕಿತ್ತಾಕಿ ಏನು ಇವ್ರು ಬಂದರು, 3 ವರ್ಷದಿಂದ ತಾಲೂಕಿಗೆ ಕೊಡುವ ಸದಸ್ಯತ್ವ ದುಡ್ಡು ಕೊಟ್ಟಿಲ್ಲ. ಇಂತಹ ಕಳ್ಳರಿಗೆ ಮತ್ತೆ ನೀವು ಚುನಾವಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಹಾಗಾಗಿ ತಾಲೂಕಿನ ಪದಾಧಿಕಾರಿಗಳು ನೀವೇ ಎಚ್ಚೆತ್ಕೊಳ್ಬೇಕು. ಇವತ್ತು ಏನನ್ನ ಮಾಡಲಿಕ್ಕೆ ಹೊರಟಿದ್ದೀರಿ? ಒಂದು ಸಾಮಾನ್ಯ ನಿರ್ದೇಶಕ ಆಗಲಿಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಿ. ಇಲ್ಲ ಅನಾಯಾಸವಾಗಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೊರಟಿದ್ದಾನೆ ಕಳ್ಳವನು. ಆ ಕಳ್ಳರ ವಿರುದ್ಧ ಇವತ್ತು ನಮ್ಮ ಹೋರಾಟ, ಶಿಕ್ಷಕರ ಸಂಘದ ಶುದ್ಧೀಕರಣಕ್ಕಾಗಿ ನಮ್ಮ ಹೋರಾಟ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅವನಲ್ಲಿ ಕೂರಿಸ್ಲಿಕ್ಕೆ ಬಿಡಬಾರ್ದು ಅನ್ನೋದು ನಮ್ಮ ಹಠ. ನಾನಾಗಬೇಕು ಅಧ್ಯಕ್ಷ ಅನ್ನೋದಾಗಿದ್ದರೆ, ಅಥವಾ ಸುರೇಶ್ ಶೆರ್ಸೋಳ ಅಧ್ಯಕ್ಷರಾಗಬೇಕು ಅನ್ನೋದಾಗಿದ್ದರೆ, ಅಥವಾ ಮೇಡಮ್ ಆಗಬೇಕು ಅನ್ನೋದಾಗಿದ್ದರೆ ನಾವು ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತಿದ್ವಿ ಈ 3 ವರ್ಷದಲ್ಲಿ. ಅದರ ಉದ್ದೇಶ ನಮ್ಮದಿರುವಂಥದ್ದು ಭಾಳ ಸ್ಪಷ್ಟ ಇದೆ. ಆ ಕಳ್ಳರ ಕೂಟವನ್ನು ಬೆಂಗಳೂರು ಗಾಂಧಿನಗರದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ 55 ವರ್ಷಗಳ ಇತಿಹಾಸ ಸಂಘವನ್ನು ಒಂದು ಸರ್ಕಾರಿ ಶಾಲೆಯಲ್ಲಿ ಗಂಟು ಮುಟ್ಟೆ ಕಟ್ಟಿ ಇಟ್ಕೊಂಡಿದ್ದಾರೆ. ನೀವು ತಾಲೂಕಲ್ಲಿ ಎಷ್ಟು ಚಂದವಾಗಿ ಆಫೀಸರ್ ಮಾಡ್ಕೊಂಡಿದ್ದೀರಿ, ನಮ್ಮ ರಾಜ್ಯ ಸಂಘ ನೋಡಿದ್ರೆ ವಾಕರಿಕೆ ಬರ್ತದೆ, ವಾಂತಿ ಬರ್ತದೆ, ಆ ಥರದ ಕಚೇರಿ ಇಟ್ಕೊಂಡಿದ್ದಾರೆ. ಇಂಥ 10 ಕೋಟಿ ಹಗರಣಕಾರರನ್ನು ಆಚೆ ಹಾಕಲಿಕ್ಕೋಸ್ಕರ ನಮ್ಮ ನಿರಂತರ ಪ್ರಯತ್ನ ಇರ್ತದೆ. ಹಾಗಾಗಿ ಇವತ್ತು ನಾವು ಗೆದ್ದಿದ್ದೇವೆ, ಮುಂದೆನೂ ಗೆಲ್ತೇವೆ. ಗೆಲುವು ಸೋಲು ಮುಖ್ಯ ಅಲ್ಲ, ನಾವು ಗೆದ್ದರ ಇತಿಹಾಸ, ಸೋತರ ಅನುಭವ ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದಿದ್ದೇವೆ. 3-4 ಕೋರ್ಟ್ಗಳನ್ನು 100 ಜನ ಸೇರ್ಕೊಂಡು ಬಂದಿದ್ದೇವೆ. ಹಾಗಾಗಿ ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ
ಬನ್ನಿ ಸೋಮವಾರ, ಭಾನುವಾರ, ಸೋಮವಾರ ಇಲ್ಲೇ ಇರ್ತೇವೆ. ಯಾರಿಗೆಲ್ಲ ಇನ್ನೂ ಅನ್ಯಾಯ ಆಗಿದೆಯೋ ನೀವೆಲ್ಲ ಪ್ರತಿಯೊಬ್ಬರು ಬಂದು ಕೋರ್ಟಲ್ಲಿ ತಾವೇ ಹೂಡುವ ಮೂಲಕ ನಿಮ್ಮ ಅಸ್ತಿತ್ವವನ್ನು ಮತ್ತು ರಾಜ್ಯ ಸಂಘವನ್ನು ಕಿತ್ತೆಸೆಯುವಲ್ಲಿ ನಿಮ್ಮ ಪಾತ್ರವನ್ನು ಕೂಡ ಇಲ್ಲಿ ಮುದ್ರಿಸಿ ಅಂತ ಹೇಳ್ತಾ ಇವತ್ತು ಕೊಟ್ಟಿರ್ತಕ್ಕಂಥ ಇವತ್ತು ವಾರ ಶನಿವಾರ, ನಾಳೆ ಭಾನುವಾರ, ಶನಿವಾರ ಆದಂಥ ಆದೇಶ ನಾಳೆ ಸೋಮವಾರ ಆಗುವಂತಹ ಚುನಾವಣೆಗೆ ತಡೆಯಾಗಿದೆ. ನಾನು ವಿನಂತಿ ಮಾಡುವಂಥದ್ದು ತಾಲೂಕಿನ ಜಿಲ್ಲೆ ಭಾಳ ಕಷ್ಟಪಟ್ಟು ಚುನಾವಣೆ ಮಾಡಿದ್ದೀರಿ, ನೀವಾಗಲೇ ಗೊತ್ತು, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀರಿ ಗೊತ್ತು. ಆದರೆ ನೀವು ಗೆದ್ದು ಬಂದಿದ್ದರೂ ಕೂಡ ಇಂಥ ಕಳ್ಳನ ಅಧ್ಯಕ್ಷನ ಕೈಯಲ್ಲಿ ನೀವು ನಿರ್ದೇಶಕ ಸ್ಥಾನ ಅಥವಾ ತಾಲೂಕು ಅಧ್ಯಕ್ಷರಾದರೆ 3 ತಿಂಗಳಿಗೆ ನಿಮ್ಮನ್ನು ಕಿತ್ತಾಕುವ ಪರಿಸ್ಥಿತಿ ಇತ್ತು. ಈ ಪರಿಸ್ಥಿತಿಯನ್ನು ಆಚೆ ಬರಬೇಕು ಅಂತ ಹೇಳಿದ್ರೆ ನಮ್ಮದು ಹಠ ಇರುವಂಥದ್ದು ಸಂಪೂರ್ಣ ಚುನಾವಣೆ ನ್ಯಾಯಸಮ್ಮತವಾಗುವಂಥದ್ದು ಮತ್ತು 1,20,000 ಶಿಕ್ಷಕರ ಮತದಾರ ಪಟ್ಟಿಯನ್ನು ಸಿದ್ಧ ಮಾಡಿ ಮತ್ತೊಮ್ಮೆ ಚುನಾವಣೆ ನ್ಯಾಯಸಮ್ಮತ ಮಾಡಬೇಕು. ಚುನಾವಣೆ ಮೂಲಕ ಯಾರೇ ಆಯ್ಕೆಯಾಗಿ ಬಂದರೂ ಕೂಡ ನಾವು ಅವ್ರನ್ನ ಸ್ವಾಗತ ಮಾಡ್ತೇವೆ ಅಂತ ಹೇಳುವ ಕಾರಣಕ್ಕಾಗಿ ಇವತ್ತಿನ ನ್ಯಾಯಾಲಯದ ಆದೇಶ ನಮ್ಮ ಪರವಾಗಿ ಆಗಿದ್ದಕ್ಕಾಗಿ ಲಕ್ಷಾಂತರ ಶಿಕ್ಷಕರಿಗೆ ನ್ಯಾಯ ಒದಗಿಸುವ ನಮ್ಮ ಹೋರಾಟಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ. ತಾವೆಲ್ಲರೂ ಕೂಡ ಮುಂದಿನ ಏನು ಈ ಪ್ರಕ್ರಿಯೆ ನಡೀತಾ ತಾವೆಲ್ಲರೂ ಕೂಡ ನಿಮ್ಮ ಸಹಕಾರವನ್ನು ಬಯಸ್ತಾ ನನ್ನ ಮಾತು ಮುಗಿಸ್ತೇನೆ. ನಾಗನಗೌಡ ಎಮ್ಮೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು. ಸರ್, ಈಗ ತಾವು ನಿನ್ನೆ ಅಲ್ವಾ ಇದು ಏನೋ ಒಂದು ನೋಟಿಸ್ ನಿನ್ನೆ ಸರ್ವ್ ಮಾಡೋದು, ಕೋರ್ಟ್ ಬರೀ ಒಪಿನಿಯನ್ ಹೇಳಿತ್ತ ಸರ್? ಅಂದ್ರೆ ಅಭಿಪ್ರಾಯ ತಿಳಿಸಿತ್ತಾ ಇಲ್ಲ ಇದು ಏನು? ನಿನ್ನೆಯೂ ಕೂಡ ಸರ್ ಸ್ಟೇನೇ ಆಗಿತ್ತು, ಚುನಾವಣೆ ಮಾಡಬಾರ್ದು ಅಂತಲೇ ಆಗಿತ್ತು. ಆದರೆ ಎಕ್ಸ್ ಪಾರ್ಟಿ ಅಂದರೆ ಪ್ರತಿವಾದಿಗಳಿರಲಿಲ್ಲ, ಏಕಪಕ್ಷೀಯ ಆರ್ಡರ್ ಆಗಿತ್ತು. ಅಂದರೆ ಎದುರಾಳಿಯ ಲಾಯರ್ ಇರಲಿಲ್ಲ. ಸೊ ಹಾಗಾಗಿ ಏನಾಯಿತು, ನಿನ್ನೆ ಆದೇಶವನ್ನು ಬೇಕು ಅಂತ ಅವರು ಮೊನ್ನೆ ಆಗಿರೋ ಆದೇಶವನ್ನು ಏನು ಮಾಡಿದ್ರು, ಬೇಕು ಅಂತ ನಮಗೆ ತಲುಪಿಲ್ಲ, ಮುಟ್ಟಿಲ್ಲ ಅಂತ ನಾಟಕ ಮಾಡಿದರು. ಬಟ್ ಇವತ್ತು ಕಂಟೆಂಟ್ ಕೋರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅಪೋಸಿಟ್ ಲಾಯರ್ ಬಂದರು, ಒಪ್ಕೊಂಡ್ರು, ಹೌದು ನಮಗೆ ತಲುಪಿಲ್ಲ ಅಂದರು. ಆದರೆ ಇವತ್ತು ನ್ಯಾಯಮೂರ್ತಿಗಳು ಆ ಪ್ರತಿವಾದಿ ಲಾಯರ್ಗೆ ಕರೆದು ಹೇಳಿದ್ದಾರೆ, ಅರ್ಥ ಆಯ್ತಲ್ವಾ, ಸ್ಟೇ ಮುಂದುವರಿಸಬಾರ್ದು, ಇದು ನಿಮ್ಮ ಚುನಾವಣೆ ಮುಂದುವರಿಸಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನ್ಯಾಯಾಲಯದಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ದೇಶದಲ್ಲಿ ಯಾವನಿಗೂ ಆಗಲ್ಲ ಸರ್. ಸಂವಿಧಾನ ಭಾಳ ಸ್ಪಷ್ಟವಾಗಿದೆ. ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದರೂ ನ್ಯಾಯ ಸಿಗ್ತದೆ, 1000 ಜನ ಅನ್ಯಾಯ ಆದರೂ ನ್ಯಾಯ ಸಿಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಆಗಿರುವ ಆದೇಶವನ್ನು ಜಾರಿ ಮಾಡೇ ಮಾಡ್ತಾರೆ. ನ್ಯಾಯ ಮುಂದೆ ನಮಗೆ ಪೂರ್ಣ ನ್ಯಾಯ ಸಿಗೋ ತನಕ ಹೊರಟ ಇರ್ತದೆ ಸರ್. ಈಗ ಕೋರ್ಟ್ ಪೂರ್ಣ ಪ್ರಮಾಣದ ಒಂದು ಆದೇಶ ಕೊಟ್ಟಿದೆ, ಈಗ ತಡೆ ಕೊಟ್ಟಿದೆ. ಈಗ ಒಂದು ಹಂತದ ಇದು ಚುನಾವಣೆ ನಡೆದಿದೆ ಅಲ್ವಾ ಸರ್? ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ? ಈಗ ನಿರ್ದೇಶಕ ರಾಜ್ಯದ 50 ಜನಕ್ಕೆ ಒಬ್ಬ ಶಿಕ್ಷಕರಂತೆ ಒಂದು ಚುನಾವಣೆ ಆಗಿದೆ. ನಿರ್ದೇಶಕ ಸ್ಥಾನದ ಚುನಾವಣೆ ನಿನ್ನೆ ಆಗಿದೆ. ಅದು ಹೇಗಾಗಿದೆ ಅಂದರೆ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗಿದೆ. ಸೊ ಹಾಗಾಗಿ ಅದು ಅಸಿದ್ಧವಾಗುತ್ತದೆ. ಇವತ್ತೇನು ಆದೇಶ ಆಯ್ತಲ್ಲ, ಅಂದರೆ ಯಾವ ಪ್ರಕ್ರಿಯೆಗಳನ್ನು ಮಾಡಬಾರ್ದು, ಹಾಗೆ ಮೊನ್ನೆ ಆಗಿತ್ತಲ್ಲ, ಹಾಗಾಗಿ ನ್ಯಾಯಮೂರ್ತಿಗಳು ಭಾಳ ಖಡಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡಿದರು. ಮತ್ತು ಈ ಆದೇಶ ಅಂದರೆ ಎಲ್ಲ ಪ್ರಕ್ರಿಯೆಗಳು ಸ್ತಬ್ಧ ಆಗ್ತವೆ ಸರ್. ಮುಂದೆ ಆರ್ಗ್ಯುಮೆಂಟ್ ಆಗ್ತದೆ, ಸರಿ ತಪ್ಪು ಆಗ್ತದೆ. ಸಾವಿರಾರು ಶಿಕ್ಷಕರು ಮತ್ತೆ ದಾವೆ ಬಂದು ಹುಡಿದಾಗ ಸವಿಸ್ತಾರವಾಗಿ ಮತ್ತೆ ಆರ್ಗ್ಯುಮೆಂಟ್ ನಡೆದು ಸಂಪೂರ್ಣವಾಗಿ ಚುನಾವಣೆ ಹೊಸದಾಗಿ ಆಗುವಂಥ ಪ್ರೇಯರು ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ KGCTA ಕಳೆದ 5 ವರ್ಷಗಳ ಹಿಂದೆ ಏನು ಇಲೆಕ್ಷನ್ ಆಗಿತ್ತು, ಇಲೆಕ್ಷನ್ ಆಗಿ ಮತ ಎಣಿಕೆಯನ್ನು ಹೋಲ್ಡ್ ಮಾಡಿದ್ರು. ಎಲ್ಲಿವರೆಗೂ ಅಂದರೆ 3 ವರ್ಷಗಳ ಕಾಲ ಮತಪಟ್ಟಿಯಲ್ಲೇ ವೋಟುಗಳಿದ್ದವು. 3 ವರ್ಷ ಆದಮೇಲೆ ಮತ್ತೆ ಎಲೆಕ್ಷನ್ ಆಗಿರುವ ಉದಾಹರಣೆ ನಮ್ಮ ಕಂಡು ಬಂದಿದೆ. ನಾವು ಇದನ್ನೇ ಆಗ್ರಹಿಸಿದ್ದೇವೆ. ನಾವು ಕೋರ್ಟ್ ಮೂಲಕ ಮತ್ತೊಮ್ಮೆ ಪಾರದರ್ಶಕ ಚುನಾವಣೆಯನ್ನು ನಡೆಸಿಯೇ ತೀರ್ತೇವೆ.